ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನು ಶ್ರೀಧರ್ ಶಿವಮೊಗ್ಗ. ಬೆಟ್ಟದ ಹೂವಾಗಿ, ಭಾಗ್ಯವಂತನಾಗಿ, ಪ್ರೀತಿಯ ಅಪ್ಪುವಾಗಿ ಇಡೀ ಕರ್ನಾಟಕದ ಮನೆ ಮನೆಯ ಮಗನಾಗಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಕ್ಟೋಬರ್ 29, 2021 ನಂತರ ಕನ್ನಡಿಗರ ಮನೆ ಮನದ ಮನೆದೇವರಾದರು. ಅಪ್ಪು ಇಲ್ಲದ ಜಾಗ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹುಡುಕಬೇಕು. ಆ ರೀತಿ ಅಪ್ಪು ಅವರು ಈ ಮಣ್ಣಲ್ಲಿ ಜೀವ ಭಾವವಾಗಿದ್ದಾರೆ. ನನಗಿನ್ನು ಚೆನ್ನಾಗಿ ನೆನಪಿದೆ. ಜೇಮ್ಸ್ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ 2022 ಮಾರ್ಚ್ 17ರ ಬರ್ತ್ಡೇ ಸವಿನೆನಪಿನ ಸಲುವಾಗಿ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಬೆಂಗಳೂರಿನ ಪ್ರತಿಷ್ಠಿತ ವೀರೇ ಚಿತ್ರಮಂದಿರದ ಮುಂದೆ ಅಪ್ಪು ಅಭಿನಯದ ಅಷ್ಟೂ ಸಿನಿಮಾಗಳ ಕಟ್ಟೋಟ್ ನಿಲ್ಲಿಸಲಾಗಿತ್ತು. ಅವತ್ತು ಬೆಂಗಳೂರಿನ ವೀರೇ ಚಿತ್ರಮಂದಿರದ ಮುಂದೆ ಒಬ್ಬ ಫೀಮೇಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರ್ಫುಲ್ ಫ್ಯಾನ್ ಒಬ್ಳು ಒಂದು ಸಂದೇಶ ಕೊಟ್ಲು. ಇನ್ಮುಂದೆ ನಮ್ಮ ಅಪ್ಪು ಬಾಸ್ ಅವರ ಪ್ರತಿ ಬರ್ತ್ಡೇಗೆ ಒಂದೊಂದು ಸಿನಿಮಾ ರಿಲೀಸ್ ಆಗಬೇಕು ಎಂದು ಬಿಟ್ಲು. ಅದು ಮೇಲಿರೋ ದೇವರಿಗೆ, ದೊಡ್ಡ ಮನೆಯ PRK ಒಡತಿಗೆ ತಾಗಿಬಿಡ್ತು ಅನ್ಸತ್ತೆ. ಆಗಿಂದ ಈಗಿನ ತನಕ ಅಪ್ಪು ಅವರ ಪ್ರತಿ ಬರ್ತ್ಡೇ ದಿನ ಜಾಕಿ, ಅಪ್ಪು ಸಿನಿಮಾಗಳು ರಿಲೀಸ್ ಆಗಿವೆ. ಈ ಬಾರಿ ಆಕಾಶ್ ಸಿನಿಮಾದ ಸರ್ದಿ. ಆಕಾಶ್, ಅಪ್ಪು, ಅಭಿ ಮತ್ತು ವೀರ ಕನ್ನಡಿಗ ಸಿನಿಮಾದ ನಂತರ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಸಿನಿಮಾ. ತೆಲುಗಿನ ಜನಾರ್ದನ್ ಮಹರ್ಷಿ ಅವರು ಪುರಿ ಜಗನ್ನಾಥ್ ಕಡೆಯಿಂದ ಒಂದು ಕಥೆಯನ್ನ ಪುನೀತ್ ಅವರಿಗೆ ಒಪ್ಪಿಸುತ್ತಾರೆ. ಆ ಆಕಾಶ್ ಕಥೆಯನ್ನ ಕನ್ನಡದ ಆಲ್ ಟೈಮ್ ಜೀನಿಯರ್ಸ್ ಸ್ಕ್ರಿಪ್ಟ್ ಡಾಕ್ಟರ್ ವರದಪ್ಪನ್ ಅವರಿಗೆ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಲುಪಿಸುತ್ತಾರೆ. ಇಬ್ಬರು ಒಮ್ಮೆ ಸ್ಟೋರಿಯನ್ನ ಬೂತ್ ಕನ್ನಡಿ ಹಾಕಿ ನೋಡಿದ್ರೆ ಮುಗಿದಾಯ್ತು. ಆ ಸಿನಿಮಾ ಸೂಪರ್ ಹಿಟ್ ಅಂತ ಲೆಕ್ಕ. ಅಣ್ತಮ್ಮಂದಿರ ಲೆಕ್ಕ ಪ್ಲಸ್ ಲೆಜೆಂಡರಿ ಪ್ರೊಡ್ಯೂಸರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಲೆಕ್ಕ ಮಿಸ್ ಆಗೋ ಚಾನ್ಸೇ ಇಲ್ಲ. ಅಪ್ಪು ಮತ್ತು ವೀರ ಕನ್ನಡಿಗ ಸಿನಿಮಾಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇಂಪ್ರೆಸ್ ಮಾಡಿದ್ದ ಮಹೇಶ್ ಬಾಬು ಅವರಿಗೆ ರಾಘಣ್ಣ ಮತ್ತು ಅಪ್ಪು ಅವರ ಶಿಫಾರಸು ವಜ್ರೇಶ್ವರಿ ಕಂಬೈನ್ಸ್ ನಡಿ ಆಕಾಶ್ ಸಿನಿಮಾಕ್ಕೆ ಡೈರೆಕ್ಟರ್ ಕ್ಯಾಪ್ ಹಾಕೋ ಅದ್ಭುತ ಅವಕಾಶ ಮಾಡಿಕೊಡುತ್ತದೆ. ಸದಾಶಿವನಗರದ ಅಂದಿನ ದೊಡ್ಡಮನೆ ವರಾಂಡದಲ್ಲಿ 2004 ನವೆಂಬರ್ 26ರಂದು ಶುಭ ಮುಹೂರ್ತವಾಯಿತು. ಅಣ್ಣವರು, ತಮ್ಮವರು, ಸಿನಿಮಾ ರಂಗದ ಬಂಧು ಬಾಂಧವರು ಅವತ್ತು ಆಕಾಶ್ ಸಿನಿಮಾದ ಮುಹೂರ್ತಕ್ಕೆ ಸಾಕ್ಷಿಯಾದರು. ಪ್ರಸಾದ್ ಬಾಬು ಕ್ಯಾಮರಾ ಹಿಡಿದು ನಿಂತರು. ಡಾಕ್ಟರ್ ರಾಜ್ಕುಮಾರ್ PA ಚೆನ್ನಣ್ಣ ಮತ್ತು ಚೆನ್ನಣ್ಣನವರ ಶಿಷ್ಯ ಮಲ್ಲಿಕಾರ್ಜುನ್ ಮುಂತಾದವರು ಸಿನಿಮಾ ನಿರ್ವಹಣೆಯ ನೊಗ ಹೊತ್ತರು. ಅವತ್ತಿಗೆ ತೆಲುಗಿನಲ್ಲಿ ಜಯಂ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿ ಪೀಕ್ನಲ್ಲಿದ್ದ RP ಪಟ್ನಾಯಕ್ ಅವರು ಜೋಗಿ ಪ್ರೇಮ್ ಅವರ ಜೊತೆ ಸೇರ್ಕೊಂಡು ಎಕ್ಸ್ಕ್ಯೂಸ್ ಮೀ ಕನ್ನಡಿಗರೇ ಅಂತ ಹೇಳಿ ಗೆದ್ದಿದ್ರು. ಹೀಗಾಗಿ RP ಪಟ್ನಾಯಕ್ ಎಲ್ಲರ ಒಮ್ಮತದ ಮೇರೆಗೆ ಆಕಾಶ್ ಸಿನಿಮಾಕ್ಕೆ ಸಂಗೀತದ ಅಮೃತ ದಾರಿಯನ್ನು ಸುರಿಸಲು ಸಜ್ಜಾಗಿ ನಿಂತರು. ಈ ಸಿನಿಮಾದ ಮೂಲಕ ಅವತ್ತಿಗೆ ಬಿ ಟೌನ್ನಲ್ಲಿ ರಿಂಗ್ ಟೋನ್ ಧ್ವನಿಯಾಗಿದ್ದ ಕುನಾಲ್ ಗಾಂಜಾವಾಲಾ ಅವರು ಓ ಮಾರಿಯಾ ಓ ಮಾರಿಯಾ ಅಂತ ಹಾಡಿದರು. ಓ ಮಾರಿಯಾ ಓ ಮಾರಿಯಾ ಓ ಮಾರಿಯಾ. ಈ ಹಾಡನ್ನ ಕೇಳಿದ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಕುನಾಲ್ ಗಾಂಜಾವಾಲಾ ಹತ್ತಿರನೇ ನೀನೇ ಅಂತ ಹಾಡಿಸಿ ಅಂತ ಅಪ್ಪಣೆ ಕೊಟ್ಟರು. ಮುಂದಾಗಿದ್ದು ನಿಮ್ಗೆ ಗೊತ್ತೇ ಇದೆ. 2005ರಲ್ಲಿ ನೀನೇ ಹಾಡು ಅದೆಷ್ಟು ಹುಚ್ಚಿಡಿಸಿತ್ತು ಅಂತ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಶೂಟಿಂಗ್ ಸಂದರ್ಭದಲ್ಲಿ ಅನೇಕ ಸ್ವಾರಸ್ಯ ಸ್ಟೋರಿಗಳನ್ನ ಆಕಾಶ್ ಸಿನಿಮಾ ಹೊಂದಿದೆ. ಪುನೀತ್ ರಾಜ್ಕುಮಾರ್ ಅವರು ರಮ್ಯಾ ಅವರಿಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡಲು ಬಳಸುವ ಮಾರುತಿ ಕಾರ್ ಇದೆಯಲ್ಲ, ಬರೋಬ್ಬರಿ 30 ದಿನ ಶೂಟಿಂಗ್ ಸೆಟ್ನಲ್ಲೇ ಮಾರುತಿ ಕಾರ್ ಇರ್ತಿತ್ತಂತೆ. ದೊಡ್ಡ ಮನೆ ಅಭಿಮಾನಿ ಒಬ್ಬರು ಅಭಿಮಾನದಿಂದ ಮಾರುತಿ ಕಾರನ್ನ ಶೂಟಿಂಗಿಗೆ ಬಳಸಿ ಅಂತ ಕೊಟ್ಟಿದ್ರಂತೆ. ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ, ಏನಿದು ಹೋಗಿ ಬನ್ನಿ ಅಂತ ಲಕ್ಷಣವಾಗಿ ಹೋಗು ಬಾ ಅಂತ ಕರಿಬಾರ್ದಾ? ಅಲ್ಲ ಕಣೆ ನಂದಿನಿ,
ಆಕಾಶ್ ಚಿತ್ರದ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಬಹುಬಿಪಾಳ್ಯ, ಮಿನ್ಸರ್ ಮ್ಯಾನರ್ ರಸ್ತೆ, ರಾಜಾಜಿನಗರ ಸುತ್ತಮುತ್ತ ಹಾಗೂ ಹುಬ್ಬಳ್ಳಿಯಲ್ಲಿ ಶೂಟಿಂಗ್ ಆಗಿದೆ. ಒಮ್ಮೆ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶೂಟಿಂಗ್ ಇಟ್ಕೊಂಡಿತ್ತು ಚಿತ್ರತಂಡ. ಎಲ್ಲರೂ ಬೈ ರೋಡ್ ಮೂಲಕ ಹುಬ್ಬಳ್ಳಿಗೆ ತಲುಪಿದ್ರು. ಆದರೆ ಅಪ್ಪು ಮತ್ತು ರಮ್ಯಾ ಅವರು ಫ್ಲೈಟ್ನಲ್ಲಿ ಬರೋ ಪ್ಲಾನ್ ಇತ್ತು. ಆದರೆ ರಮ್ಯಾ ಅವರು ಫ್ಲೈಟ್ ಮಿಸ್ ಮಾಡಿಕೊಂಡ್ರು. ಕೊನೆಗೆ ಅಪ್ಪು ಅವರ ಕಾರಿನಲ್ಲೇ ಹುಬ್ಬಳ್ಳಿಗೆ ಬೆಳಗ್ಗೆ ಬರಬೇಕಾಗಿದ್ದವರು ಮಧ್ಯಾಹ್ನ 12 ಗಂಟೆಗೆ ತಲುಪಿದ್ರಂತೆ. ಆದರೆ ಅಂದುಕೊಂಡಂಗೆ ಒಂದೇ ದಿನದಲ್ಲಿ ಇಡೀ ಹುಬ್ಬಳ್ಳಿ ಶೂಟಿಂಗ್ ಮುಗಿಸಿಕೊಟ್ಟಿದ್ರಂತೆ ರಮ್ಯಾ ಮತ್ತು ಅಪ್ಪು. ಇನ್ನು ಆಕಾಶ್ ಸಿನಿಮಾದ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಫಾರಿನ್ ಶೂಟಿಂಗ್. ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ವಿದೇಶಕ್ಕೆ ಹಾರಿ ಫಿಲ್ಮ್ ಶೂಟಿಂಗ್ ಮಾಡಿದ್ದು. ಪಕ್ಕಾ ಲೆಕ್ಕಾಚಾರದ ನಿರ್ಮಾಪಕರಾಗಿದ್ದ ಪಾರ್ವತಮ್ಮನವರು ಅನ್ನೆಸೆಸರಿ ಖರ್ಚನ್ನು ಶೂಟಿಂಗ್ ಎಂದು ಮಾಡ್ತಿರಲಿಲ್ಲ. ಸ್ಟ್ರಿಕ್ಟ್ ಆದ ಕಂಡೀಷನ್ ಲೆಕ್ಕವೇ ಅವರನ್ನು ಕಾಪಾಡಿದ್ದು, ವಜ್ರೇಶ್ವರಿ ಕಂಪನಿಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು. ಆಕಾಶ್ ಚಿತ್ರಕ್ಕಾಗಿ ಫಾರಿನ್ನಲ್ಲಿ ಶೂಟಿಂಗ್ ಮಾಡಲೇಬೇಕು ಅನ್ನೋದು ಅಪ್ಪು ಅವರ ಆಸೆಯಾಗಿತ್ತು. ಅಮ್ಮ ಮಗನಿಗೆ ಈ ವಿಚಾರದಲ್ಲಿ ಒಂಚೂರು ಎಸ್ ಆರ್ ನೋ, ಬೇಕೇ ಬೇಕು, ಬೇಡ ಮಗ ಅನ್ನೋ ವಾದವಿತ್ತಂತೆ. ಕೊನೆಗೆ ಅಪ್ಪು ಆ ಹಠದಲ್ಲಿ ಗೆದ್ದರು. ಶೂಟಿಂಗ್ ಎಂದು ವಿಮಾನದಲ್ಲಿ ಕೂತರು. ಇಡೀ ಆಕಾಶ್ ಸಿನಿಮಾದ ಶೂಟಿಂಗ್ ಕರ್ನಾಟಕದಲ್ಲಿ ಮಾಡಿದಾಗ ಹತ್ತತ್ರ 90 ಲಕ್ಷ ಖರ್ಚಾಗಿರ್ಬೋದು ಅನ್ಸತ್ತೆ. ಆದರೆ ಫಾರಿನ್ ಶೂಟಿಂಗ್ ಎಂದು ಹೋದಾಗ ಬರೋಬ್ಬರಿ 90 ಲಕ್ಷ ಖರ್ಚಾಗಿತ್ತಂತೆ. ಫಸ್ಟ್ ಕಾಪಿ ಆಕಾಶ್ ಪ್ರಿಂಟ್ ಹೊರಬರೋಷ್ಟರಲ್ಲಿ ಬರೋಬ್ಬರಿ 2 ಕೋಟಿ ವೆಚ್ಚವಾಗಿತ್ತಂತೆ. ಆದರೆ 2 ಕೋಟಿಗೆ 5.5 ಪಟ್ಟು ಲಾಭ ಆಕಾಶ್ ಚಿತ್ರದಿಂದ ಬಂದಿದೆ. ಕರ್ನಾಟಕದಲ್ಲಿ 35ಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ ರಿಲೀಸ್ ಆದ ಆಕಾಶ್ 20ಕ್ಕೂ ಹೆಚ್ಚು ಕಡೆ 100 ದಿನ ಪ್ರದರ್ಶನ ಕಂಡಿತ್ತು. 5ಕ್ಕೂ ಹೆಚ್ಚು ಕಡೆ 25 ವಾರಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿತ್ತು. 2005 ಏಪ್ರಿಲ್ 29ರಂದು ಸಿನಿಮಾವನ್ನು ತೆರೆ ಕಾಣಿಸುವಾಗ ಗಾಂಧಿನಗರದ ಕೆಂಪೇಗೌಡ ರಸ್ತೆಯಲ್ಲಿ ಪ್ರಧಾನ ಚಿತ್ರಮಂದಿರದ ಕೊರತೆಯನ್ನು ಆಕಾಶ್ ಅಂದು ಎದುರಿಸಿತ್ತು. ಒಂದು ಹುಡುಗಿ ನಗ್ನಗ್ತಾ ಮಾತಾಡ್ಬಿಟ್ರೆ ಅದಲ್ಲವಾ ಬೇರೆ ಏನಿಲ್ವಾ? ಮೊದಲು ನೋಟನೆ ಆಗ ಮೇನಕಾ ಚಿತ್ರಮಂದಿರವನ್ನು ಫಿಕ್ಸ್ ಮಾಡಿಕೊಂಡು ಆಕಾಶ್ ಸಿನಿಮಾ ರಿಲೀಸ್ ಮಾಡಲಾಗಿತ್ತು. ಮೇನಕಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ 48 ಶೋ ಹೌಸ್ಫುಲ್ ದಾಖಲೆಯನ್ನು ಆಕಾಶ್ ಸಿನಿಮಾ ನಿರ್ಮಿಸಿದೆ. ಶೂಟಿಂಗ್ ಸೆಟ್ಗೆ ಹೋಗಿ ಅಪ್ಪು ಅವರ ನಟನೆಯನ್ನು ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ಅಣ್ಣವರಿಗೆ ಯಾವಾಗಲೂ ಇತ್ತು. ಅಪ್ಪು ಸಿನಿಮಾದಿಂದ ಅಜಯ್ ಸಿನಿಮಾದ ತನಕ ಅಣ್ಣವರು ತನ್ನ ಮುದ್ದಿನ ಮಗನ ಶೂಟಿಂಗನ್ನು ಸೆಟ್ನಲ್ಲೇ ಹೋಗಿ ನೋಡ್ತಾ ಇದ್ರು. ಈ ಆಕಾಶ್ ಚಿತ್ರದಲ್ಲೂ ಅದು ಆಗಿದೆ. ಇನ್ನೊಂದು ರೋಚಕ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ಹೇಳ್ತೀನಿ ಕೇಳಿ. ಅಪ್ಪು ಅವರ ರೀತಿ ಡ್ಯೂಪ್ ಇಲ್ಲದೆ ಸಾಹಸವನ್ನು ಇವತ್ತಿಗೂ ಚಿತ್ರರಂಗದಲ್ಲಿ ಬಹಳಷ್ಟು ಜನಕ್ಕೆ ಮಾಡಲು ಅಸಾಧ್ಯ. ಸದಾಶಿವನಗರದ ದೊಡ್ಡಮನೆ ಹಿಂಭಾಗದಲ್ಲಿ ಕಾರ್ ಚೇಸಿಂಗ್ ಫೈಟ್ ದೃಶ್ಯವೊಂದನ್ನು ರಾಮ್ ಶೆಟ್ಟಿ ಮಾಸ್ಟರ್ ಕಂಪೋಸ್ ಮಾಡಿದರು. ರಭಸವಾಗಿ ಬರುತ್ತಿದ್ದ ಕಾರ್ ಒಂದಕ್ಕೆ ಪುನೀತ್ ಅವರು ಡೂಪ್ ಇಲ್ಲದೆ ಕಿಕ್ ಮಾಡೋ ದೃಶ್ಯವನ್ನು ಮಾಡಲು ಹೋಗಿ ಬಲಗಾಲಿಗೆ ಪೆಟ್ಟು ಮಾಡಿಕೊಂಡಿದ್ದರಂತೆ. ಅದೃಷ್ಟವಶಾತ್ ಯಾವುದೇ ದೊಡ್ಡ ಮಟ್ಟದ ತೊಂದರೆ ಆಗಲಿಲ್ಲ ಅವತ್ತು. ಆಗ ಹೆತ್ತ ಕರಳು ಪಾರ್ವತಮ್ಮ ಅವರು, ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಬೇಕಾಗಿತ್ತು ನಿನಗೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಚಿಕ್ಕದಾಗಿ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡಿದ್ರಂತೆ. ಈ ಸಿನಿಮಾದಲ್ಲಿ ಬರೋ ಪಾತ್ರಧಾರಿಗಳು ಒಬ್ಬರಿಗಿಂತ ಒಬ್ಬರು ಪ್ರತಿಭಾವಂತರು. ಅವಿನಾಶ್, ಆಶೀಶ್ ವಿದ್ಯಾರ್ಥಿ, ಪವಿತ್ರ ಲೋಕೇಶ್, ಸುಂದರ್ ರಾಜ್, ಟೆನಿಸ್ ಕೃಷ್ಣ ಹಾಗೂ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಲಾವಿದನಾಗಿ ಗುಡುಗುತ್ತಿರುವ ಕಿಶೋರ್. ಕಂಠಿ ಸಿನಿಮಾದ ನಂತರ ಕಿಶೋರ್ ಅವರು ಆಕಾಶ್ ಸಿನಿಮಾದಲ್ಲಿ ನಟಿಸಿ ಭರವಸೆ ನಟ ಎಂದೆನಿಸಿಕೊಂಡರು. ಇನ್ನು ಮೋಹಕ ತಾರೆ ರಮ್ಯಾ, ಇವ್ರ ಬಗ್ಗೆ ಸಪ್ರೇಟ್ ಆಗಿ ಹೇಳಲೇಬೇಕು. ಅಭಿ ಸಿನಿಮಾದ ನಂತರ ಮತ್ತೊಮ್ಮೆ ರಮ್ಯಾ ಚೈತ್ರ ಕಾಲ ಆಕಾಶ್ ಸಿನಿಮಾದಲ್ಲೂ ಮುಂದುವರಿಯಿತು. ಪುನೀತ್ ಮತ್ತು ರಮ್ಯಾ ಜೋಡಿ ನಿಜಕ್ಕೂ ಎವರ್ ಗ್ರೀನ್ ಪೇರ್. ಇನ್ನೇನು ಫಾರಿನ್ಗೆ ಹೋಗಬೇಕು ಎಂದು ಎಲ್ಲರೂ ಸಿದ್ಧವಾಗಿದ್ದಾಗ ಕಾಸ್ಟ್ಯೂಮ್ ವಿಚಾರದಲ್ಲಿ ತಾನೇ ಮುತುವರ್ಜಿ ವಹಿಸಿ ಅವತ್ತಿನ ಕಾಲಕ್ಕೆ ಬರೋಬ್ಬರಿ 75,000 ಬೆಲೆ ಬಾಳುವ ಬಟ್ಟೆಯನ್ನು ತಾವೇ ಕೊಂಡು ಕ್ಯಾಮರಾಗೆ ಕೈ ಮುಗಿದಿದ್ರಂತೆ ರಮ್ಯಾ. ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪುಸ್ತಕವೇ ವಜ್ರೇಶ್ವರಿ ಕಂಬೈನ್ಸ್ ಸಿನಿಮಾಗಳ ಬಗ್ಗೆ ಬರಿಬೋದು.
ಪುನೀತ ಕನ್ನಡಿಗರಿಗಾಗಿ ಅಪ್ಪು ನೆನಪಿನ ಅರ್ಥ ಆಕಾಶ್ ಸಿನಿಮಾ ಮಾರ್ಚ್ 19ರಂದು ಥಿಯೇಟರ್ ಅಂಗಳಕ್ಕೆ ಬರ್ತಾ ಇದೆ. ತಪ್ಪದೆ ಹೋಗಿ ನೋಡಿ. ನಾನು ಹೇಳಿರುವ ಕಥೆಯ ಸ್ವಾರಸ್ಯದ ವಿಚಾರವನ್ನು ಒಮ್ಮೆ ಮನನ ಮಾಡಿ. ಇಂತಿ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ ಶಿವಮೊಗ್ಗ.